ನಮಸ್ತೆ, ನನ್ನ ಹೆಸರು ಧನ್ವಂತ್ ಅಂತ. ನಾವು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ರಾಂಜನ್ ಬಾಯ್ಸ್ ಅಂತ. ಇದು ಕನ್ನಡ ಸ್ಟೂಡೆಂಟ್ಸು DMIT ಆ್ಯಂಡ್ BSc MIT ಯಾರು ಮಾಡ್ತಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ತುಂಬ ಚಾನಲ್ಸು ಹಿಂದಿಯಲ್ಲಿದೆ, ಇಂಗ್ಲೀಷಲ್ಲಿದೆ. ನಾವು ಇದನ್ನು ಹೊಸ ಪ್ರಯತ್ನ, ಯಾಕಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸು ಹಿಂದೆ ಉಳಿತಾ ಇದ್ದಾರೆ ಕಲಿಯೋದ್ರಲ್ಲಿ. ಹಿಂದಿ ಚಾನಲ್ಸ್, ಕನ್ನಡ ಚಾನಲ್ಸಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾವು ಚಾನಲ್ ಓಪನ್ ಮಾಡಿದ್ದೀವಿ. ಆ್ಯಂಡ್ ಯಾವುದ್ರ ಬಗ್ಗೆ ನಾನು ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಏನಪ್ಪ ಅಂದರೆ MRI D-stream ಅಚೀವರ್ ಬಗ್ಗೆ ನಾನು ನಿಮಗೆ ಒಂದೆರಡು ಇನ್ಫಾರ್ಮೇಷನ್ಸ್ ಕೊಡ್ತಿದ್ದೀನಿ. ಯಾವ ಥರ ಇರುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಮಷೀನು, ಯಾವ ಥರ ಹೆಲ್ಪ್ ಆಗುತ್ತೆ, ಯಾವ ಥರ ಇಮೇಜ್ ಕ್ರಿಯೇಟ್ ಆಗುತ್ತೆ, ಮತ್ತು ಯಾವ ಥರ ಇನ್ನು ಇಮೇಜಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಇದರಲ್ಲಿ, ಮತ್ತು ಯಾವ ಥರ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್, ಇನೋವೇಷನ್ ಪ್ಲಾಟ್ಫಾರ್ಮ್ ಅಂತಾರಲ್ಲ, ಕ್ಲಿನಿಕಲ್ ಇನೋವೇಟಿವ್ ಪ್ಲಾಟ್ಫಾರ್ಮ್ ಯಾವ ಥರ ಇದೆ, ಯಾವ ಥರ ಹೆಲ್ಪ್ ಆಗ್ತಿದೆ, ಯಾವ ಥರ ಹೆಲ್ಪ್ ಆಗುತ್ತೆ, ಯಾವ ಥರ ಪೇಷಂಟ್ ಸೇಫ್ಟಿ, ಯಾವ ಥರ ಟೆಕ್ನಿಷಿಯನ್ ಸೇಫ್ಟಿ, ಯಾವ ಥರ ಈಸಿಯಬಲ್ ಅನ್ನೋದನ್ನ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. D-stream ಅಂದರೆ ಏನಪ್ಪ ಅಂದರೆ ಹೈ ಕ್ವಾಲಿಟಿ ಇಮೇಜಸ್ಸು ರಿಮಾರ್ಕೆಬಲ್ ಸ್ಪೀಡಲ್ಲಿ, ಅಂದರೆ ರಿಮಾರ್ಕೆಬಲ್ ಸಿಗ್ನಲ್ ನಾಯ್ಸ್ ಅಥವಾ ಸಿಗ್ನಲ್ಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಇಮೇಜಸ್ನ ಅಕ್ವೈರ್ ಮಾಡೋದನ್ನು D-stream ಅಂತ ಕರಿತೀವಿ. D-stream ಯಾವ ಥರ ವರ್ಕ್ ಆಗುತ್ತಪ್ಪ ಅಂದರೆ, ಮೊದಲೆಲ್ಲ ನಾರ್ಮಲ್ MRI ಏನಾಗುತ್ತೆ, RF ಪಲ್ಸ್ ಸೀಕ್ವೆನ್ಸಸ್ನ ಬಾಡಿಗೆ ಆ್ಯಕ್ಟ್ ಆಗುತ್ತೆ, ಇಮೇಜ್ ಆಮೇಲೆ ಅಕ್ವೈರ್ ಆಗುತ್ತೆ. ಬಟ್ ಈ ಥರ ಅಲ್ಲ, ಈ ಥರ ವರ್ಕ್ ಆಗೋಲ್ಲ. ಇಲ್ಲಿ ಏನಪ್ಪ ಅಂದರೆ ಸಿಗ್ನಲ್ ನಾಯ್ಸ್ ರೇಷಿಯೋ ಏನಿರುತ್ತಲ್ಲ, SNR ನಾಯ್ಸ್ ಅನ್ನೋದೇನಿರುತ್ತಲ್ಲ 40% ಎನ್ಹಾನ್ಸ್ ಮಾಡುತ್ತೆ. 40% ಎನ್ಹಾನ್ಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಮಗೆ ಇಮೇಜ್ ಎನ್ಹಾನ್ಸ್ ಆಗುತ್ತೆ. ಹಾಗೆ ಟೇಬಲ್ ಚಾನಲ್ಲು ತುಂಬ ಮೂವ್ ಆದಂಗೆಲ್ಲ ಇನ್ನೂ ಜಾಸ್ತಿ ಇಮೇಜಸ್ ಅಕ್ವೈರ್ ಆಗುತ್ತೆ. ಅಂದರೆ ಜಾಸ್ತಿ ಎಕೋವಿನ ನಾವು ಕವರ್ ಮಾಡೋಕ್ಕೆ D-stream ಹೆಲ್ಪ್ ಮಾಡುತ್ತೆ. ಅದೇ ಥರ ಇದು ಇಮೇಜ್ ಈಸಿಯಬಲ್ ಇರುತ್ತೆ ಮತ್ತು ಪೇಷಂಟ್ ಫ್ರೆಂಡ್ಲಿ ಇರುತ್ತೆ, ಸೌಂಡ್ ಕೂಡ ಕಡಿಮೆ ಇರುತ್ತೆ. D-stream ಡಿಜಿಟಲೈಸೇಷನ್ ಅಂತಂದ್ರೆ ಏನಪ್ಪ ಅಂದರೆ, ನಾವು ಡಿಜಿಟಲೈಸೇಷನ್ ಮಾಡೋದು ಇಮೇಜ್ನ 40% ಎನ್ಹಾನ್ಸ್ ಮಾಡಿರೋ SNRನ ಯಾವ ಥರ ನಾವು ಇನ್ನು ಇಮೇಜಸ್ನ ಹೈ ಸ್ಟ್ರೆಂತ್ ಮಾಡಬೇಕು, ಇಮೇಜ್ನ ಎನ್ಹಾನ್ಸ್ ಮಾಡಬೇಕು ಅಂತಂದರೆ, ಇಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಡಿಜಿಟಲ್ ಅನಲಾಗ್ ಆಗುತ್ತೆ. ಅಂದರೆ ಇಟ್ ಇಸ್ ಫುಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದರೆ ಅಲ್ಲೇ ADC ಅಂದರೆ ಅನಲಾಗ್ ಡಿಜಿಟಲ್ ಕನೆಕ್ಟರ್. ಅನಲಾಗ್ ಅಂದರೆ RF ಏನು ಮಾಡುತ್ತೆ ಅಂದರೆ ಬಾಡಿಯಲ್ಲಿ ಅಲ್ಲೇ ಆ್ಯಕ್ಟ್ ಆಗುತ್ತೆ, ಇಮೇಜಸ್ನ ಅಲ್ಲೇ ಡಿಜಿಟಲೈಸೇಷನ್ ಮಾಡುತ್ತೆ. ನಾವು ಕನೆಕ್ಟ್ ಮಾಡಿರೋ ಕಾಯಿಲ್ ಏನಿರುತ್ತಲ್ಲ ಅದು ಬಂದು ಇಮೇಜ್ನ ಇನ್ನು RF ಸ್ಟ್ರೆಂಗ್ತ್ನ ಹೈ ಮಾಡುತ್ತೆ. ಡಿಜಿಟಲ್ D-stream ಅಂದರೆ ಅಥವಾ ಅಚೀವರ್ D-stream ಅಂದರೆ ಜಸ್ಟ್ ಇಮೇಜು ಯಾವ ಪಾತ್ವೇಯಲ್ಲಿ ಬರುತ್ತೆ, ಯಾವ ಥರ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇರುತ್ತೆ, ಯಾವ ಥರ ಡಿಜಿಟಲ್ ಆಗಿ ಇಮೇಜ್ ಕ್ರಿಯೇಟ್ ಆಗುತ್ತೆ, ಮತ್ತು ಯಾವ ಥರ ನಾರ್ಮಲ್ MRIಗೆ ಮತ್ತು D-streamಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ಅಂದರೆ RFನ ನಾವು ಬಾಡಿಗೆ ಆ್ಯಕ್ಟ್ ಮಾಡ್ತೀವಿ, ಪೇಷಂಟ್ ಬಾಡಿಗೆ ಆ್ಯಕ್ಟ್ ಆಗುತ್ತೆ, ಆ್ಯಕ್ಟ್ ಆಗಿ ಇಮೇಜ್ ಅನಲಾಗ್ ಹೋಗುತ್ತೆ, ಅಲ್ಲಿಂದ ಆಮೇಲೆ ಡಿಜಿಟಲೈಸೇಷನ್ ಆಗುತ್ತೆ ಕನೆಕ್ಟರ್ ಥ್ರೂ. ಬಟ್ ಇಲ್ಲಿ ಆ ಥರ ಇಲ್ಲ. ಇಲ್ಲೇನಾಗುತ್ತೆ ಅಂದರೆ ನಾವು ಕನೆಕ್ಟ್ ಮಾಡಿರೋ ಕಾಯಿಲ್ ಏನು ಮಾಡುತ್ತೆ ಅಂದರೆ, ಕನೆಕ್ಟ್ ಮಾಡಿರೋ ಕಾಯಿಲ್ಗೆ ಡೈರೆಕ್ಟ್ಲಿ ಸಿಗ್ನಲ್ಲು ಮತ್ತು ಸಿಗ್ನಲ್ಲಿಂದ ನಾಯ್ಸ್ ಹೋಗುತ್ತೆ, ಅಲ್ಲಿಂದ ಇಮೇಜ್ ಎನ್ಹಾನ್ಸ್ ಆಗಿಬಿಟ್ಟು RFನ ಇನ್ನೂ ಇನ್ಕ್ರೀಸ್ ಮಾಡಿ ಸೌಂಡ್ನ SNRನ ಸ್ವಲ್ಪ ಕಂಪ್ಲೀಟಾಗಿ ಥ್ರೂಗೆ ಅಂದರೆ ಒಂದು ಲೈನ್ಗೆ ಅಥವಾ ಒಂದು ಅಲೈನ್ಗೆ ತೊಗೊಂಡ್ಬಂದ್ಬಿಟ್ಟು ಇಮೇಜ್ ಫುಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಯಾವ ಥರ ಬರಬೇಕು ಮತ್ತು ಸಾಫ್ಟ್ ಆಗಿರುತ್ತೆ, ಮತ್ತು ಇಮೇಜು ಎಲ್ಲಿ ಗ್ರೇನಿ ಇರೋದಿಲ್ಲ. ಗ್ರೇನಿನ ಕಡಿಮೆ ಮಾಡಬೇಕಂತಲೇ D-stream ಮಷೀನ್ ಕ್ರಿಯೇಟ್ ಆಗಿದೆ. ಇಷ್ಟೊತ್ತವರೆಗೂ D-stream ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. D-stream ಯಾವ ಥರ ವರ್ಕ್ ಆಗುತ್ತೆ, ಮತ್ತು D-stream ಯಾವ ಥರ ಇಮೇಜ್ ಪ್ಲಾಟ್ಫಾರ್ಮ್ ಇದೆ, ಮತ್ತು ಇಮೇಜಸ್ ಯಾವ ಥರ ಅಕ್ವೈರ್ ಆಗುತ್ತೆ, ಮತ್ತು ಯಾವ ಥರ ಇದೆ ಅದರದ್ದು ವರ್ಕಿಂಗ್ ಅಂತ ಹೇಳಿದೆ. ಬಟ್ ಅದ್ರಲ್ಲಿ ನಾನು ಇವಾಗ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ಲಿ ಡಿಸ್ಅಡ್ವಾಂಟೇಜಸ್ ಏನು ಜಾಸ್ತಿ ಇಲ್ಲ, ಫುಲ್ಲಿ ಅಡ್ವಾಂಟೇಜಸ್ ಇದೆ. ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನಾಯ್ಸ್ ಕಡಿಮೆ ಇರುತ್ತೆ, ಮತ್ತು ಇಮೇಜ್ ತುಂಬ ಸ್ಟ್ರೆಂತ್ ಆಗಿರುತ್ತೆ. ಇಮೇಜ್ ಸ್ಟ್ರೆಂತು ಮತ್ತು ಇಮೇಜ್ ಸಾಫ್ಟ್ನೆಸ್ ತುಂಬ ಇರುತ್ತೆ. ಹಾಗೂ ಇದು ಪೇಷಂಟ್ ಫ್ರೆಂಡ್ಲಿ ಇದೆ, ಸ್ಪೀಡ್ ಸ್ಕ್ಯಾನ್ ಇರುತ್ತೆ. ಟೈಮು ನಾರ್ಮಲ್ MRI ಅಥವಾ ನಾರ್ಮಲ್ ಮಷೀನ್ಸ್ ಯಾವ ಥರ ಟೈಮ್ ತೊಗೊಳುತ್ತಲ್ಲ ಅದಕ್ಕಿಂತ ಕಡಿಮೆ ಟೈಮಲ್ಲಿ ಸ್ಕ್ಯಾನ್ ಮುಗಿಯುತ್ತೆ. ಅದೇ ಥರ ಬೋರ್ ಕೂಡ ತುಂಬ ವೈಡ್ ಆಗಿರುತ್ತೆ, ಇಲ್ಲಿ ತುಂಬ ಬೋರ್ ವೈಡ್ ಆಗಿರುತ್ತೆ. ಮತ್ತು ಪೇಷಂಟ್ಗೆ ನಾವು ಇಲ್ಲಿ ಇನ್ಬೋರ್ ಎಕ್ಸ್ಪೀರಿಯನ್ಸ್ ಅಂತ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇದಿಲ್ಲಿ ಬೋರು ಕೂಡ ತುಂಬ ದೊಡ್ಡದಿದೆ, ಅಗಲ ಇದೆ. ಮತ್ತು ಕ್ಲಾಸ್ಟ್ರೋಫೋಬಿಯಾ ಪೇಷಂಟ್ಗೆ, ಕ್ಲಾಸ್ಟ್ರೋಫೋಬಿಯಾ ಅಂದರೆ ಮಲಗಿದ್ರೆ ಒಳಗಡೆ ಏನೋ ಬೋರ್ ಒಳಗಡೆ ಮಲಗಿದಂಗೆ ಅಥವಾ ಎಲ್ಲಾದರೂ ಸಿಗಾಕೊಂಡಂಗೆ ಆಗೋವಂಥ ಪೇಷಂಟ್ಗೆ ಇಲ್ಲಿ ಏನು ಮಾಡುತ್ತೆ ಅಂದರೆ ಇದು ತುಂಬಾ ಕಡಿಮೆ ಚಾನ್ಸಸ್ ಆ ಥರ ಆಗೋದು. ಮತ್ತು ಅದೇ ಥರ ಇನ್ನೊಂದು ಅಡ್ವಾಂಟೇಜ್ ಏನಂದರೆ MR ಕಂಫರ್ಟೇಬಲ್ ಸ್ಟ್ರಕ್ಚರ್. ಅಂದರೆ ನಾವು ಬೇರೆ ಕಡೆ ಎಲ್ಲ ಕಡೆ ಏನು ಮಾಡ್ತಿದ್ದಾರೆ ಅಂದರೆ MRIಗೆ ಸ್ಟ್ರಕ್ಚರ್ಸ್ ಕ್ಲೀನ್ ಇರುತ್ತೆ. ಬಟ್ ಏನಂದರೆ ಫಿಲಿಪ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಟ್ ವಿಲ್ ಬಿ ಅಟ್ಯಾಚ್ ಟು ಕೋಚ್
ಆ್ಯಂಡ್ ಸ್ಟ್ರೆಚರ್ ಅಂದರೆ ಕಂಪ್ಲೀಟ್ಲಿ ಅನ್ಲಾಕ್ ಆಗುತ್ತೆ, ಅನ್ಲಾಕ್ ಆಪ್ಷನ್ ಇರುತ್ತೆ. ಹಾಗಾಗಿ ಇದು ಪೇಷಂಟ್ನ ಶಿಫ್ಟಿಂಗಿಗೆ ಮತ್ತು ಪೇಷಂಟ್ನ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಮೂವ್ ಮಾಡೋದಕ್ಕೆ ಅನ್ವಾಕೇಬಲ್ ಪೇಷಂಟ್ ಕೂಡ ತುಂಬ ಸೇಫ್ಟಿಯಾಗಿ ನಾವು ಮೂವ್ ಮಾಡ್ಬೋದು. ಅದೇ ಥರ ಇದು ಪೇಷಂಟ್ಗೆ ಹೆಲ್ಪಿಂಗೋಸ್ಕರ, ಪೇಷಂಟ್ ಸೇಫ್ಟಿಗೋಸ್ಕರ ಹ್ಯಾಂಡ್ ಬಜಾರ್ ಕೂಡ ಕನೆಕ್ಟ್ ಆಗಿರುತ್ತೆ. ಈ ಕನೆಕ್ಟ್ ಏನು ಹೆಲ್ಪ್ ಮಾಡುತ್ತಪ್ಪ ಅಂದರೆ, ಒಳಗಡೆ ಪೇಷಂಟ್ಗೆ ಭಯ ಆಗ್ತಿದೆ ಅಥವಾ ತುಂಬ ಹೆದರಿಕೆ ಆಗ್ತಿದೆ, ಕ್ಲಾಸ್ಟ್ರೋಫೋಬಿಯಾ ಪೇಷಂಟ್ ಇದ್ದಾರೆ, ಚಿಲ್ಡ್ರನ್ಸ್ ಪೇಷಂಟ್ ಇದ್ದಾಗ ಏನು ಮಾಡ್ತೀವಿ ಅಂದರೆ ಅಟೆಂಡರ್ಸ್ಗೂ ಅಥವಾ ಪೇಷಂಟ್ ಕೈಗೂ ಕೊಟ್ಟಾಗ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಇದನ್ನ ಜಸ್ಟ್ ಒಂದೆರಡು ಸಿಂಗಲ್ ಬಜಾರ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಪೇಷಂಟ್ಗೆ ನಮಗೆ ಒಳಗಡೆ ಗೊತ್ತಾಗುತ್ತೆ ಏನಾಗ್ತಿದೆ, ಪೇಷಂಟ್ಗೆ ತೊಂದರೆ ಅನ್ನೋದು ಕೂಡ ಇದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಇಷ್ಟೊತ್ತವರೆಗೂ ನಿಮಗೆ ಮಷಿನ್ ಬಗ್ಗೆ ಮತ್ತು ಮಷಿನ್ ಸೇಫ್ಟಿ ಮತ್ತು ಪೇಷಂಟ್ ಸೇಫ್ಟಿ ಎಕ್ಸ್ಪ್ಲೇನ್ ಮಾಡಿದೆ. ನಾನಿವಾಗ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇರೋದಂದರೆ ಕಾಯಿಲ್ ಬಗ್ಗೆ. MRI ಕಾಯಿಲ್, ಇಲ್ಲಿ ಡಿ ಸ್ಟ್ರೀಮ್ ಕಾಯಿಲ್ ಯಾವ ಥರ ಆ್ಯಕ್ಟ್ ಆಗುತ್ತೆ, ನಾರ್ಮಲ್ ಕಾಯಿಲ್ಗಳು ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಇದು ಬಂದ್ಬಿಟ್ಟು ಹೆಡ್ ಕಾಯಿಲ್ ಅಂದರೆ ಹೆಡ್ ಕನೆಕ್ಟರು. ಹೆಡ್ ಪೇಷಂಟ್ಗೆ MRI ಬ್ರೇನು, MRI ಸಿ ಸ್ಪೈನು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಅದೇ ಥರದಲ್ಲಿ ನಾವು MRI ಬ್ರೇನ್ ಆಂಜಿಯೋಗ್ರಾಮ್, ಬ್ರೇನ್ ವಿನೋಗ್ರಾಮ್ ಆ್ಯಂಡ್ ಅದರ್ ಕಾಂಟ್ರಾಸ್ಟ್ ಸ್ಟಡೀಸ್ ರಿಲೇಟೆಡ್ ಟು ಬ್ರೇನ್ ಆ್ಯಂಡ್ ಫೇಶಿಯಲ್ ಸ್ಟಡೀಸು ಈಸಿ ಆಗುತ್ತೆ. ಅದೇ ಥರ ಯಾವ ಥರ ವರ್ಕ್ ಆಗುತ್ತೆ ಇದು ಸಿ ಸ್ಪೈನ್. ಮತ್ತು ಯೂಶ್ವಲಿ ನಾರ್ಮಲ್ ಕಾಯಿಲಲ್ಲಿ ಬರೀ ಬ್ರೇನ್ ಮಾತ್ರ ಇದೆ, ಬಟ್ ಈ ಕಾಯಿಲಲ್ಲಿ ಏನಪ್ಪ ಅಂದರೆ ಎಕ್ಸ್ಟ್ರಾ ಅಡ್ವಾಂಟೇಜು ಸಿ ಸ್ಪೈನ್ ಕೂಡ ನಾವು ಈಸಿಯಾಗಿ ಹೈ ರೆಸಲ್ಯೂಷನ್ ಇಮೇಜಸ್ನ ತೊಗೊಳಕ್ಕೆ ಈ ಥರ ಕೊಟ್ಟಿದ್ದಾನೆ. ಇದು ಏನಪ್ಪ ಅಂದರೆ ಇದು ಸಿ ಸ್ಪೈನ್ ಇಮೇಜಸ್ನ ಈಸಿಯಾಗಿ ಕವರ್ ಮಾಡುತ್ತೆ. ಅವು ಈ ಥರ ಕನೆಕ್ಟ್ ಮಾಡ್ತೀವಿ. ಯೂಶ್ವಲಿ ಸ್ವಲ್ಪ ಕಷ್ಟ ಆಗುತ್ತೆ ರತ್ನಕ್ಕೆ. ಓಕೆ, ಈ ಥರ ಇದು ಒಂದು ಕಡೆ ಹೆಡ್ಡು, ಇನ್ನೊಂದು ಕಡೆ ಟಿ ಸ್ಪೈನ್ನ ಈಸಿಯಾಗಿ ತಗೋಬೋದು. ಇದು ಡಿ ಸ್ಟ್ರೀಮು ಡೈರೆಕ್ಟ್ಲಿ ಕಾಯಿಲ್ ಏನಾಗಿರುತ್ತೆ ಅಂದರೆ ಕನೆಕ್ಟ್ ಆಗಿರುತ್ತೆ. ಈ ಕನೆಕ್ಟ್ ಆಗಿರೋ ಕಾಯಿಲು ಸ್ಕ್ರೀನ್ನ ಸಿಗ್ನಲ್ನ ಕೇಬಲ್ ಮುಖಾಂತರ ನಾವು ಇಮೇಜಸ್ನ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಾನಿವಾಗ ನಿಮಗೆ ಬಾಡಿ ಕಾಯಿಲ್ ಅಥವಾ ಆಂಟೀರಿಯರ್ ಕಾಯಿಲ್ ಅಂತ ಹೇಳ್ತೀವಿ. ಯೂಶ್ವಲಿ ಎಲ್ಲ ಕಡೆ ನಾರ್ಮಲಲ್ಲಿ ಬಾಡಿ ಕಾಯಿಲ್ ಅಂತ ಕರಿತೀವಿ. ಆಲ್ಸೋ ಇದನ್ನು MRI ಫಿಲಿಪ್ಸಲ್ಲಿ ಟಾರ್ಸೋ ಕಾಯಿಲ್ ಅಂತ ಕರೆದ್ರು. ಟಾರ್ಸೋ ಕಾಯಿಲ್ ಅಂದರೆ ಏನು ಮಾಡುತ್ತೆ ಅಂದರೆ, ಟಾರ್ಸೋ ಕಾಯಿಲು ಬಾಡಿಯಲ್ಲಿ ಕಾರ್ಡಿಯಾಕ್ ಮತ್ತು ಪೆರಿಫೆರಲ್ ಮತ್ತು ಅಬ್ಡಮನ್ ಪೆರಿಸ್ ಮತ್ತು ಅದರ್ ರಿಲೇಟೆಡ್ ಬಾಡಿ ಅನಾಟಮಿ ರಿಲೇಟೆಡ್ ಕೇಸಸ್ನ ಅಥವಾ ಲಾರ್ಜ್ ಆರ್ಗನ್ಸ್ನ ಕವರ್ ಮಾಡೋದಕ್ಕೆ. ಇಷ್ಟೊತ್ತರೆಗೂ ನಾನು ನಿಮಗೆ ಬ್ರೈನ್ ಮತ್ತು ಸಿ ಸ್ಪೈನ್ ಕಾಯಿಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ಥರ ನಾನು ಇವಾಗ ನಿಮಗೆ ಅಬ್ಡಮನ್ ಅಥವಾ ಪೆರಿಫೆರಲ್ ಕಾಯಿಲ್, ಅದನ್ನು ಟಾರ್ಸೋ ಆಂಟೀರಿಯರ್ ಕಾಯಿಲ್ ಅಂತ ಕರಿತೀವಿ. ಫಿಲಿಪ್ಸಲ್ಲಿ ಯೂಶ್ವಲಿ ಇದನ್ನು ಟಾರ್ಸೋ ಅಥವಾ ಆಂಟೀರಿಯರ್ ಕಾಯಿಲ್ ಅಂತ ಹೇಳ್ತಾರೆ. ಇದು 60 ಸೆಂಟಿಮೀಟರ್ ಲೆಂತ್ ಇದೆ ಆ್ಯಂಡ್ ಆಲ್ಸೋ 32 ಚಾನಲ್ಸ್ನ ಕವರ್ ಮಾಡುತ್ತೆ. ಇದು ಯೂಶ್ವಲಿ ನಮಗೆ ಕಾರ್ಡಿಯಾಕು, MRCP, ಅಬ್ಡಮನ್ ಪೆರಿಸ್, ಅದರ್ ಬಾಡಿ ಅಥವಾ ಗ್ಯಾಸ್ಟ್ರಿಕ್ ಸ್ಟಡೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ಸೋ ಇದು ತುಂಬ ಫಾಸ್ಟಾಗಿ ಇಮೇಜ್ನ ಅಕ್ವೈರ್ ಮಾಡುತ್ತೆ. ಇದರಿಂದನೇ ಈ ಕನೆಕ್ಟರ್ ಏನು ಮಾಡಿದಾಗ ಈ ಕನೆಕ್ಟ್ರಿಂದನೇ ನಮಗೆ ಇಮೇಜಸ್ಸು ಈಸಿಯಾಗಿ ಫಿಲ್ಟ್ರಾಗಿ ಅಕ್ವೈರ್ ಆಗುತ್ತೆ ಸಿಸ್ಟಮಲ್ಲಿ. ನಾನು ಇಲ್ಲಿವರೆಗೂ ನಿಮಗೆ ಬಾಡಿ ಕಾಯಿಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇವೆರಡು ಫ್ಲೆಕ್ಸ್ ಕಾಯಿಲ್ಗಳು. ಫ್ಲೆಕ್ಸ್ ಕಾಯಿಲ್ಸ್ನ ಯೂಶ್ವಲಿ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟೆಂಪ್ರೋಮ್ಯಾಂಡಿಬುಲರ್ ಜಾಯಿಂಟ್ ಅಥವಾ ಸಣ್ಣ ಬಾಡಿ ಆರ್ಗನ್ಸ್, ಫಿಂಗರ್ಸ್, ಎಲ್ಬೋ ಜಾಯಿಂಟು, ಫೋರ್ ಆರ್ಮ್, MSK ಟೋಟಲಿ MSK ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ಸೋ ಇದನ್ನು ಎರಡು ಕೂಡ MR ಮ್ಯಾಮೋಗ್ರಾಮ್ ಕೂಡ ಇದರಲ್ಲೇ ನಾವು ಮಾಡ್ಬೋದು ಮತ್ತು ಈಸಿಯಾಗಿ ಬರುತ್ತೆ. ಇಮೇಜ್ ಶಾರ್ಪ್ ಆಗಿರುತ್ತೆ, ಟೈಮ್ ಕಡಿಮೆ ಹಿಡಿಯುತ್ತೆ, ಎನ್ಹೆನ್ಸ್ಮೆಂಟು ತುಂಬ ಚೆನ್ನಾಗಿರುತ್ತೆ ಮತ್ತು SNR ಕೂಡ ಚೆನ್ನಾಗಿ ಬರುತ್ತೆ. SNR ಅಲ್ಲಿ ಕೂಡ ಚೆನ್ನಾಗಿ ಇಮೇಜಸ್ ಎನ್ಹೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಇಲ್ಲಿ ಸ್ಮಾಲ್ ಕಾಯಿಲ್ಸ್ ಇರುತ್ತೆ. ಈ ಕಾಯಿಲ್ಸಿಂದಲೇ ನಾವು ಇಲ್ಲಿ ಇಮೇಜು ರೀಕಾಲ್ ಮಾಡೋಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ ಮತ್ತು ಬೇಗ ಸ್ಕ್ಯಾನ್ ಆಗುವಂಥ ನಾನಿವಾಗ ನಿಮಗೆ MRI ಶೋಲ್ಡ್ರ್ ಕಾಯಿಲ್ ಅಥವಾ ಶೋಲ್ಡ್ರ್ 8H ಅಂತ ಕರಿತೀವಿ. 8H ಅಂದರೆ 8CH ಅಂತ ಕರಿತೀವಿ. ಯೂಶ್ವಲಿ 8CH ಅಂತ ಕನ್ವರ್ಟ್ ಕರಿತೀವಿ. 8CH ಅಂದರೆ 8 ಚಾನಲ್ ಕಾಯಿಲು. ಇಲ್ಲಿ ಏನಾಗುತ್ತೆ ಅಂದರೆ ಫುಲ್ಲಿ ಡಿಜಿಟಲ್ ಪ್ರಾಬ್ಲಮ್ ಆಗಿರೋದಕ್ಕೆ RF ಚೈನ್ ಅಥವಾ RFನ ಟೋಟಲ್ ಆಗಿ ನಾವು ಹೊರಗಡೆ ಹೋಗೋಕ್ಕೆ ಅಥವಾ ಲೀಕ್ ಆಗೋಕ್ಕೆ ಬಿಡಲಾರ್ದಂಗೆ ಇಲ್ಲೇ ಡಿಜಿಟಲ್ ಟ್ರಾನ್ಸ್ಮಿಷನ್ ಆಗುತ್ತೆ. ಮತ್ತು SNR ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಪೀಡಾಗಿ ಬರುತ್ತೆ. ಅದೇ ಕೂಡ ಇಲ್ಲಿದೆಲ್ಲ ಇದು ಶೋಲ್ಡರ್ ಕಪ್ ಅಂತ ಕರಿತೀವಿ. ಕಪ್ನ ನಾವು ಯೂಶ್ವಲಿ ಜಸ್ಟ್ ಏನಿದೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಕನೆಕ್ಟ್ ಮಾಡಿಬಿಟ್ಟು ಇಮೇಜ್ನ ಫೈಬರಲ್ಲಿದೆಯಲ್ಲ, ಫೈಬರ್ ಕನೆಕ್ಟರಿಂದ ಇಮೇಜ್ನ ರಿಸೀವ್ ಮಾಡ್ತೀವಿ. ಅದೇ ಥರ ಇದು ಟೋಟಲ್ ಆಗಿ ಎನ್ಹಾನ್ಸ್ಡ್ ಇಮೇಜಸ್ ಬರುತ್ತೆ. ನಾರ್ಮಲ್ ಶೋಲ್ಡರ್ ಕಾಯಿಲ್ಗಿಂತ ಈ ಶೋಲ್ಡರ್ ಕಾಯಿಲ್ ತುಂಬ ಡಿಜಿಟಲಿ ಮತ್ತು ಯೂನಿಫಾರ್ಮಿಟಿ ಆಗಿದೆ. ನಾನು ಇವಾಗ ಇಷ್ಟೊತ್ತವರೆಗೂ ನಿಮಗೆ ಫ್ಲೆಕ್ಸ್ ಕಾಯಿಲ್ ಬಗ್ಗೆ ಇವಾಗ ನಾನು ನಿಮಗೆ ನೀ ಜಾಯಿಂಟ್ ಕಾಯಿಲ್ ಅಥವಾ ನೀ ಹೈ ರೆಸಲ್ಯೂಷನ್ ಕಾಯಿಲ್ ಅಂತ ಕರಿತೀವಿ.
ಯೂಶಲಿ ನೀಯಲ್ಲಿ 2 ಟೈಪ್ಸ್ ಬರುತ್ತೆ ಕಾಯಿಲ್ಸಲ್ಲಿ. ಒಂದು ಬಂದ್ಬಿಟ್ಟು ನೀ ಹೈ ರೆಸಲ್ಯೂಷನ್, ನೀ ನಾರ್ಮಲ್. ನಮ್ಮ ಹತ್ರ ಇರೋದು ನೀ ಹೈ ರೆಸಲ್ಯೂಷನ್ ಕಾಯಿಲು. ಯಾಕಂದರೆ ಇದು ಡಿ ಸ್ಟ್ರೀಮ್ ಆಗಿರೋದ್ರಿಂದ ಹೈ ರೆಸಲ್ಯೂಷನ್ ಇಮೇಜ್ನ ನಾವು ಯಾವಾಗಲೂ ರಿಸೀವ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಡಿ ಸ್ಟ್ರೀಮ್ ಇಂಟ್ರಾಫೇಸ್ ಕೊಟ್ಟಿದ್ದಾರೆ. ಇಂಟ್ರಾಫೇಸ್ ಅಂದರೆ RF ಇಲ್ಲೇ ಎನ್ಹೆನ್ಸ್ ಆಗುತ್ತೆ, ಅಂದರೆ ಇಲ್ಲೇನೆ RF ನ ಪಲ್ಸ್ ಅಥವಾ RF ಏನಾಗುತ್ತೆ ಯೂನಿಫಾರ್ಮಿಟಿ ಆಗಿ ಡಿಜಿಟಲೈಸೇಷನ್ ಆಗುತ್ತೆ. ಯೂಶಲಿ ಇದ್ರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಯೂಶಲಿ ಜಸ್ಟ್ ಈ ಥರ ಕಾಯಿಲು ಈ ಜಾಯಿಂಟ್ ಒಳಗಡೆ ಇಟ್ಟು ಕಾರಣ ಏನಿಗೆ ಪೊಸಿಷನ್ ಮಾಡಿ ಜಸ್ಟ್ ಇದನ್ನ ಲಾಕ್ ಮಾಡಿ ಜಸ್ಟ್ ಕನೆಕ್ಟ್ ಅಂದರೆ ಇಲ್ಲಿಂದ ಕಾಯಿಲ್ ಏನಾಗುತ್ತೆ ಅಂದರೆ RF ಇಮೇಜಸ್ನ ಅಕ್ವೈರ್ ಮಾಡಿ ಇಲ್ಲೇನಾಗುತ್ತೆ ಅಂದರೆ ಇಮೇಜು ಫುಲ್ಲಿ ಡಿಜಿಟಲೈಸೇಷನ್ ಆಗುತ್ತೆ. ಅಂದರೆ ADA ಅಂದರೆ ಅನಲಾಗ್ ಡಿಜಿಟಲ್ ಕನೆಕ್ಟರ್. ಇದನ್ನೇ ಅನಲಾಗ್ ಡಿಜಿಟಲ್ ಕನೆಕ್ಟರ್ ಅಂದರೆ ಇದು ಫುಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನೋದಕ್ಕೆ ಎಕ್ಸಾಂಪಲ್ ನಾನು ಕೊಡೋಕ್ಕೆ ಇಷ್ಟ. ಈಸಿಯಾಗಿ ನಾವು ಕಾರ್ಟಿಲೇಜ್ ಲಿಗಮೆಂಟ್ಸು, ನೀ ಇಂಜುರೀಸು, ಸ್ಮಾಲ್ ಆರ್ಗನ್ಸು, ನೀ ಜಾಯಿಂಟಲ್ಲಿ ಅಥವಾ ಫುಡ್ ಅಥವಾ ಎನಿ ರಿಲೇಟೆಡ್ ನೀ ಜಾಯಿಂಟ್ ಸ್ಟಡಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಬೋ ಕೂಡ ನಾವು ಮಾಡ್ಬೋದು. ಇದು ಅಚೀವಾ ಡಿ ಸ್ಟ್ರೀಮ್ ಮಷೀನು ಕೊಪ್ಪಳದ KS ಹಾಸ್ಪಿಟ್ಲಲ್ಲಿ ಲೊಕೇಟ್ ಆಗಿದೆ, ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಇದು ಫಸ್ಟ್ ನಾರ್ತ್ ಕರ್ನಾಟಕದಲ್ಲಿನೇ ಫಸ್ಟ್ ಡಿ ಸ್ಟ್ರೀಮ್ ಅಚೀವಾ ಮಷೀನು. ನಾರ್ತ್ ಕರ್ನಾಟಕದಲ್ಲಿ ಈ ಮಷೀನ್ ನಮ್ಗೆ ಎಲ್ಲಿ ಸಿಗಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿವರೆಗೂ ನನ್ನ ವಿಡಿಯೋ ಕಂಟಿನ್ಯೂ ನೋಡಿದ್ದೆಲ್ಲ ಪ್ರೇಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಇನ್ನು ಲರ್ನ್ ಮಾಡ್ತಿರೋರು, ಪ್ಯಾರಾಮೆಡಿಕಲ್ ಓದ್ತಿರೋರು, BSc ಓದ್ತಿರೋರು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಹೊತ್ಬಿಟ್ಟು ನಮ್ಗೆ ಇದೇ ಥರ ಪ್ರೋತ್ಸಾಹ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.